ಹಾಯ್ ಎಲ್ಲರೂ ಹೇಗಿದ್ದೀರಾ? ಇವತ್ತು ಮೆತ್ತಗೆ ಉಪ್ಪಿಟ್ಟು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಹೋಟೆಲ್ ಸ್ಟೈಲ್ ಅಲ್ಲ, ನಮ್ಮ ಮನೆ ಸ್ಟೈಲ್ ಅಂದ್ಕೊಳ್ಳಿ ಇದನ್ನು. ಯಾಕೆಂದರೆ ಹೋಟೆಲಲ್ಲಿ ಇನ್ನೊಂದು ಸ್ವಲ್ಪ ರವೆ ಕೊಡ್ತಾರೆ. ನಾನು ತುಂಬ ಮೆತ್ತಗೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೆತ್ತಗೆ ತುಂಬ ಈಸಿಯಾಗಿ ಆಗೋಗುತ್ತೆ. 5 ನಿಮಿಷಕ್ಕೆ ಬ್ರೇಕ್ಫಾಸ್ಟ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ನೋಡಿ, ನಾನು ಬಾಣಲಿ ತೊಗೊಂಡಿದ್ದೀನಿ. ಸೊ ಒಂಚೂರು ಎಣ್ಣೆ ಹಾಕ್ಕೊಂಡು ಅದಕ್ಕೇ ಒಂಚೂರು ಸಾಸಿವೆ ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ನೋಡಿ, ತರಕಾರಿ ಏನು ಬೇಕನ್ನ ಹಾಕೋಬೋದು ನೀವು, ಆಪ್ಷನ್ನು. ಎಷ್ಟು ತರಕಾರಿ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ. ನಾನು ಕ್ಯಾರೆಟು, ಬೀನ್ಸು, ಒಂದು ಈರುಳ್ಳಿ, ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ಅದೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆಯಲ್ಲೇ. ಅದಕ್ಕೆ ಒಂದು ಗ್ಲಾಸಷ್ಟು ರವೆ ಹಾಕ್ಕೊಂಡು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸೊ ರವೆ ಹಸಿ ವಾಸನೆ ನೀಟಾಗಿ ಹೋಗಬೇಕು. ನಾನಿಲ್ಲಿ 1 ಗ್ಲಾಸ್ ರವೆಗೆ 4.5 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ನಮ್ಮ ಮನೇಲಿ ನಾವು ತುಂಬ ಮೆತ್ತಗೆ ಮಾಡ್ಕೊಳ್ತೀವಿ ಉಪ್ಪಿಟ್ಟು. ಸೊ ನಿಮಗೆ ಆ ಥರ ಬೇಡ ಅಂದರೆ ಒಂದು ಗ್ಲಾಸ್ ಕಮ್ಮಿ ಮಾಡ್ಬೋದು, ಒಂದು 3 ಗ್ಲಾಸ್ ಹಾಕ್ಕೋಬೋದು. ಸೊ ನೋಡಿ, ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿದ ಮೇಲೆ ನಿಮಗೆ ಉಪ್ಪು ಹಾಕ್ಕೋಬೇಕು. ಉಪ್ಪು ಇದರಲ್ಲಿ ನೀವು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು. ಈ ಕನ್ಸಿಸ್ಟೆಂಟಿಗೆ ಬಂದಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಸಿಮ್ಮಲ್ಲಿಟ್ಟರೆ ಸಾಕು. ನೋಡಿ, ಉಪ್ಪಿಟ್ಟು ಆಗುತ್ತೆ ಹೋಟೆಲ್ ಸ್ಟೈಲಲ್ಲಿ. ತುಂಬ ಮೆತ್ತಿಗೆ, ತುಂಬ ಸಾಫ್ಟಾಗಿರುತ್ತೆ. ನಾನು ಸಣ್ಣ ರವೆ ತೊಗೊಂಡಿದ್ದೀನಿ. ಇದು ಚಿರೋಟಿ ರವೆ ಏನಲ್ಲ, ನಾರ್ಮಲ್ ಸಣ್ಣ ರವೆನೇ ತೊಗೊಂಡಿರೋದು. ನೋಡಿ ಎಷ್ಟು ಮೆತ್ತಗೆ ಬಂದಿದೆ. ಸೊ ನಾವು ಹೀಗೆ ತಿನ್ನೋದು. ನೀವು ಬೇಕಿದ್ರೆ ಇನ್ನು ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡು ಮಾಡ್ಕೋಬೋದು. ಇದರ ಹೆಸರೇ ಕಾಂಕ್ರೀಟ್ ಅಲ್ವಾ, ಸೊ ಹೆಸರು ತಕ್ಕಂಗೆ ಅದು ಇರಲೇಬೇಕು. ಸೊ ಅದಕ್ಕೆ ನಾನು ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಮೇಲೆ ಬಿಸಿ ಬಿಸಿ ಉಪ್ಪಿಟ್ಟಿಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಯೂಶ್ವಲಿ ಸಂಡೇಸ್ ಎಲ್ಲ ನಾವು ಉಪ್ಪಿಟ್ಟು ಜಾಸ್ತಿ ಮಾಡ್ತೀರಿ. ಸೊ ಮಾಡಿಕೊಂಡು ವಿಡಿಯೋ ಲೈಕ್ ಆಗಿದ್ರೆ